ನಮಸ್ಕಾರ, ನಾನು ಬಸವರಾಜ್. ಎಷ್ಟು ಜನ ಜೈಲಿಗೆ ಹೋಗಿ ತಯಾರಾಗಿ ಗೊತ್ತಿದೆ ನನಗೆ. ತುಂಬಾ ಸ್ಪಷ್ಟವಾಗಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತಿದು. ಏನದು? ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ. ಯಾರ್ಯಾರು ಜೈಲಿಗೆ ಹೋಗ್ತಿರೋ ಗೊತ್ತಿಲ್ಲ, ರೆಡಿ ಇರಿ. ಕುಮಾರಸ್ವಾಮಿ ಅವರ ಈ ಮಾತು, ಪುಡಾರಿಗಳನ್ನ ಇಟ್ಕೊಂಡು, ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಿ ಗೊತ್ತಿದೆ ನನಗೆ. ಈ ಹಿಂದೆ ಕೂಡ ಇದೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಅವತ್ತಿನ ಉಪಮುಖ್ಯಮಂತ್ರಿಯನ್ನೂ ಕೂಡ ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿರಿ ಅನ್ನೋ ಮಾತನ್ನ ಹೇಳಿದ್ರು. ಇದೀಗ ಅವರೇ ಮುಖ್ಯಮಂತ್ರಿ ಇದ್ದಾರೆ. ಅವರದ್ದೇ ಕನಸಿನ ಕೂಸು ಬಿಡದಿ ಟೌನ್ಶಿಪ್ ಯೋಜನೆ. ಅದನ್ನು ನಾನು ಕಾರ್ಯರೂಪಕ್ಕೆ ತಂದೇ ತರ್ತೀನಿ. ಏನು ಸುಮಾರು 900 ಎಕರೆಯ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ, ರೈತರ ಫಲವತ್ತಾದ ಮತ್ತು ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳುವಂತಹ ಸರ್ಕಾರದ ಡಿನೋಟಿಫಿಕೇಶನ್ ಏನಿದೆ, ಅದರ ವಿರುದ್ಧ ಹೋರಾಡ್ತಿರುವಂತಹ ವಿಪಕ್ಷಗಳು, ಮುಖ್ಯವಾಗಿ ಪರಿಷತ್ ಚುನಾವಣೆಯ ಬಹುದೊಡ್ಡ ಸೋಲು, ಮುಖಭಂಗ, ಅಡ್ಡಮತನದಿಂದ ಏನೆಲ್ಲ ಬೇಸತ್ತಿದ NDA ಕೂಟ ರಾಜ್ಯದಲ್ಲಿ, ಅವರ ಕಡೆಯ ಪ್ರಭಾವಿ ನಾಯಕ ಅಮಿತ್ ಶಾ ಅವರ ಜೊತೆಯಲ್ಲಿ ಮಹತ್ವದ ಮಾತುಕತೆ ನಡೆಸದ ಮೇಲೆ ಕುಮಾರಸ್ವಾಮಿ ಅವರ ಈ ಮಾತುಗಳು ಸಾಕಷ್ಟು ತೂಕವನ್ನ ಪಡ್ಕೊಳ್ತಿವೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಶಾಸಕ, ಸರ್ವೋದಯ ಪಕ್ಷದ ಶಾಸಕ, ಅತ್ಯಂತ ಸಜ್ಜನ, ಅವರ ತಂದೆ ರೀತಿಯಲ್ಲೇ ಜನಾನುರಾಗಿ ಆಗಿರುವಂತಹ ನಾಯಕ, ರೈತರ ಬಗೆಗೆ ಕಾಳಜಿ ಇರುವಂತಹ ಯುವ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಈಗ ಬಿಡದಿ ಯೋಜನೆಯನ್ನ, ಟೌನ್ಶಿಪ್ ಯೋಜನೆಯನ್ನ, ಅದರಲ್ಲೂ ಮುಖ್ಯವಾಗಿ ರೈತರಿಂದ ಬಲವಂತವಾಗಿ ಕಸಿದುಕೊಳ್ಳುವಂತಹ ಪ್ರಕ್ರಿಯೆ ಸರ್ಕಾರ ಮಾಡಬಾರದು ಅಂತ ಧ್ವನಿ ಎತ್ತಿದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಆ ಭಾಗದಲ್ಲಿ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ನನ್ನದೇ 37 ಎಕರೆ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಈ ಬಡವರ ಭೂಮಿಯನ್ನ, ರೈತರ ಭೂಮಿಯನ್ನ, ಅನ್ನದಾತರ ಭೂಮಿಯನ್ನ ಕಿತ್ಕೋಬೇಡಿ ಅಂತ ಹೇಳ್ತಿರುವಂತಹ JDS ನಾಯಕರ ನಡೆ ನುಡಿ ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನೊಳಗೂ ಕೂಡ ಒಂದಷ್ಟು ಶಾಸಕರು, ನಾಯಕರು ಸರ್ಕಾರದ ಈ ಯೋಜನೆಯನ್ನ ವಿರೋಧಿಸಿದ್ದಾರೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಕೊಡಬಹುದು ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿದೆ. ಇದರ ಮಧ್ಯೆ ಮಾಜಿ ಮುಖ್ಯಮಂತ್ರಿ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ರಾಂತಿಗಾಗಿ ಕೇರಳಕ್ಕೆ ಧಾವಿಸ್ತಿದ್ದಾರೆ. ಕೇರಳಕ್ಕೆ, ಅದು ವಿಶ್ರಾಂತಿಗೆ ಅಂತ ಬಹುದೊಡ್ಡ ಮಾಸ್ ಲೀಡರ್ ಒಬ್ರು ಹೊರಟ್ರೆ 2019ರಲ್ಲಿ ಏನಾಯ್ತು? ಧರ್ಮಸ್ಥಳದಲ್ಲಿ ಕೂತಂತಹ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು? ಈಗಲೂ ಕೂಡ ಸರ್ಕಾರಕ್ಕೆ ಸಂಚಕಾರ ಕಾದಿದೆಯಾ ಅನ್ನೋ ಚರ್ಚೆಗಳ ಮಧ್ಯೆನೆ DK ಶಿವಕುಮಾರ್ ಮತ್ತು ಅವರ ಜೊತೆಗೆ ಯಾರೆಲ್ಲ ನಿಂತಿದ್ದಾರೆ, DC ಮಾಡಬೇಕಾದಂತಹ ಕೆಲಸವನ್ನ ಯಾರೆಲ್ಲ ಪುಡಾರಿಗಳು ಮಾಡ್ತಿದ್ದಾರೆ, ಇದೇ ಮಾತನ್ನ ಕುಮಾರಸ್ವಾಮಿ ಅವರು ಮೆನ್ಷನ್ ಮಾಡಿರುವಂತದ್ದು. ಅಲ್ಲೆಲ್ಲ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು, ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿ ಮಾಡ್ತಾ ಇಲ್ಲ. ಸಜ್ಜಾಗಿದ್ದಾರೆ. ಬಹುದೊಡ್ಡ ರಿಪೋರ್ಟ್ ಅನ್ನ ದಾಖಲೆಗಳ ಸಮೇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ BJP ಮತ್ತು JDS ನಾಯಕರು ಸಬ್ಮಿಟ್ ಮಾಡ್ತಿದ್ದಾರೆ. ನೋಡಿ, ಎಲ್ಲ ಕಾಲ ಮೇಳ ಎಲ್ಲವೂ ಕೂಡ ಒಂದುಗೂಡ್ತಿದೆ, ಜೊತೆಯಾಗ್ತಿದೆ, ಬೇರೇನೋ ಸಂಭವಿಸಬಹುದು ಅನ್ನುವಂತಹ ಮುನ್ಸೂಚನೆ ಕೊಡ್ತಿದೆ. ಒಂದು ಹಂತಕ್ಕೆ ರಾಹುಲ್ ಗಾಂಧಿ ಅವರೇ ಈ ಯೋಜನೆಯನ್ನ ಕೈ ಬಿಡಿ ಅಂತ ಹೇಳಬಹುದು ಹೈಕಮಾಂಡ್ ಕಡೆಯಿಂದ. ಇನ್ನೂ ಮುಖ್ಯ ಅಂದ್ರೆ, ಅತ್ಯಂತ ದಮನಿತ ಸಮಾಜದ, ಹಿಂದುಳಿದ ಸಮಾಜದ ನಾಯಕ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ 2 ಬಹುಮುಖ್ಯ ಸಂದೇಶಗಳು ರವಾನೆಯಾದವು ವೇದಿಕೆ ಮೇಲಿಂದ. AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ DK ಅನ್ನೋ ಘೋಷಣೆಯನ್ನ ಕೆಲವರು ಕೂಗಿಸಿಕೊಂಡ್ರು. ಆ ಸಂದರ್ಭ ಖರ್ಗೆ ಅವರು ಯೂಸ್ಲೆಸ್ ಫೆಲೋಸ್, ಸುಮ್ನಿರಿ ಅಂತ ಬೈತಾರೆ. ಅವ್ರು ಬೈದಿದ್ರಲ್ಲಿ ತಪ್ಪಿಲ್ಲ. ವಿಶೇಷ ಅಂದ್ರೆ ಇದೇ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಇದೇ ಘೋಷಣೆಯನ್ನ ಕೂಗಿದಾಗ
ರೀ ನಮ್ಮ ಪಕ್ಷಕ್ಕೆ ಪಕ್ಷ ಪೂಜೆ ಬೇಕು, ವ್ಯಕ್ತಿ ಪೂಜೆ ಅಲ್ಲ ಅಂತ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಮೊನ್ನೆ ಕೇರಳದಲ್ಲಿ ಸತೀಸನ್ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ಏನಾಯ್ತು, ಈಗ ಮತ್ತೊಮ್ಮೆ ಏನಾಗ್ತಿದೆ, ಇದಾದ್ಮೇಲೆ ಅವರೇ ಎದ್ದು ಬಂದು ನಮಗೆ ಇದು ಬೇಡ, ವ್ಯಕ್ತಿ ಪೂಜೆ ಬೇಡ, ಯಾರು ಹಿಂಗ್ ಕೂಗಬಾರ್ದು ಅಂತ ಆವಾಜ್ ಆಗ್ತದೆ. ಅದಾದ ಮೇಲೆ ಸಿದ್ದರಾಮಯ್ಯ BK ಹರಿಪ್ರಸಾದ್ ಅವರಿಗೆ ಸ್ವಚ್ಛವಾಗಿ ಹೇಳ್ತಾರೆ, 28ಕ್ಕೂ ನಾವೇ ಗೆಲ್ಬೇಕು, 29ಕ್ಕೂ ನಾವೇ ಗೆಲ್ಬೇಕು, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡಬೇಕು, ನೀವು ಗೆಲ್ಲಿ, ನಮ್ಮ ಎಲ್ಲ ಅನುಭವವನ್ನ ಧಾರೆ ಎರಿತೀವಿ ಅನ್ನೋ ಮಾತನ್ನ ಹೇಳಿ. ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಅವರು ಮತ್ತು BK ಹರಿಪ್ರಸಾದ್ ಅವರು ಅತ್ಯಂತ ಗಟ್ಟಿಯಾಗಿ ಜಂಟಿಯಾಗಿ ಒಟ್ಟಾಗಿ ಸಾಗಿದ್ದು 23ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಒಂದು 6-7 ತಿಂಗಳ ನಂತರದಲ್ಲಿ ಒಟ್ಟಿಗೆ ಕೂತು ಮಾತುಕತೆ ನಡೆಸಿದ ಮೇಲೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಒಂದು ಮೆಸೇಜ್ ಅನ್ನು ಕೊಡ್ತಾರೆ, ನನ್ನನ್ನ ಕೊನೆಯ ಭಾಷಣಕಾರರನ್ನಾಗಿ ಮಾಡಬೇಡಿ. ಏನರ್ಥ? ನನ್ನನ್ನ ಕಡೆಗಣಿಸಬೇಡಿ ಅಂತಲಾ? ಹಾಗಿದ್ರೆ ಅಹಿಂದ ನಾಯಕ, ಕಾಂಗ್ರೆಸ್ನ ಏಕೈಕ, ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಕಡೆಗಣಿಸ್ತಿದ್ಯಾ? ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಡೆಗಣಿಸ್ತಿದಾರಾ? KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಇನ್ನು ಮುಂದೆ ಈ ಮಾತನ್ನ, ಈ ಎಚ್ಚರಿಕೆಯ ಸಂದೇಶವನ್ನ ಯಾವ ರೀತಿ ಅರಿತುಕೊಳ್ಳಬಹುದು ಮತ್ತು ಈ ಸಮಸ್ಯೆಯನ್ನ ಬಗೆಹರಿಸಬಹುದು? ಇದ್ರ ಮಧ್ಯೆ DK ಶಿವಕುಮಾರ್ ಅವರ ವಿಚಾರವಾಗಿ ಮತ್ತು ಅವರ ಹಿಂದೆ ನಿಂತು ಯಾರೆಲ್ಲ ಪುಡಾರಿಗಳು ಈ ಕೆಲಸ ಮಾಡ್ತಿದ್ದಾರೆ, ಬಿಡದಿ ಟೌನ್ಶಿಪ್ ಪ್ರಕರಣದಲ್ಲಿ ರೈತರಿಂದ ಭೂಮಿಯನ್ನು ಪಡೆಯುವಂತಹ ಪ್ರಕ್ರಿಯೆ ಕಾನೂನು ಬಾಹಿರವಾಗಿ ನಡೀತಿದೆ ಅನ್ನುವಂತಹ ಕುಮಾರಸ್ವಾಮಿ ಅವರ ಆರೋಪ, ಅದಕ್ಕೆ ಪೂರಕವಾಗಿ ಜೈಲಿಗೆ ಹೋಗೋಕೆ ರೆಡಿಯಾಗಿರಿ ಅನ್ನುವಂತಹ ಮಾತುಗಳು, ಈ ಸರ್ಕಾರ ಹೆಚ್ಚು ದಿನ ಉಳಿಯೋಲ್ಲ ಅಥವಾ ಈ ಮುಖ್ಯಮಂತ್ರಿ ಹೆಚ್ಚು ದಿನ ಉಳಿಯುವಂತಹ ಸಾಧ್ಯತೆ ಕಡಿಮೆ ಅನ್ನೋ ಸಂದೇಶ ಕೊಡ್ತಿದ್ದಾರಾ? ಕುಮಾರಸ್ವಾಮಿ ಅವರ ಜೈಲು ಭಾಗ್ಯ, ಕುಮಾರಸ್ವಾಮಿ ಅವರು ಹೇಳಿದಂತಹ, ನುಡಿದಂತಹ, ಕೊಟ್ಟಂತಹ ಮುನ್ಸೂಚನೆಯ ಜೈಲು ಭಾಗ್ಯ ಯಾರಿಗೆ ಇರಬಹುದು? ಕಮೆಂಟ್ ಮಾಡಿ.